ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಿ ಅವರು. ಆತ್ಮೀಯರೇ, ಇಲ್ಲೊಂದು ಸ್ಟೇಟ್ಮೆಂಟ್ ಬಂದದ ನಮ್ಮ AT ರಾಮಸ್ವಾಮಿ ಅವರಿಂದ. ಇದು ಗೊತ್ತದ ನಿಮಗೆ, ಇವರು ಯಾರು ಅಂತಲ್ಲ. ಪರಿಸರಕ್ಕಾಗಿ ನಾವು ಸಂಘಟನೆ ಅಧ್ಯಕ್ಷರು, ರಾಜ್ಯ ಮಟ್ಟದ ಸಂಘಟನೆ ಪರಿಸರ ಉಳಿಸ್ಕೊಳ್ಬೇಕು ಅನ್ನೋದು ಹೋರಾಟಕ್ಕಾಗಿ ರಾಜಕೀಯವನ್ನು ಬಿಟ್ಟಂಥವರು, BJPಯಲ್ಲಿದ್ದಂಥವರು, ಈ ಮೊದಲು ಅನೇಕ ಅಕ್ರಮವಾಗಿ ಕಟ್ಟಿದಂಥ ಮನೆಗಳನ್ನು ಬೆಂಗಳೂರಲ್ಲಿ ಕೆಡವಿಸಲು ಕಾರಣೀಭೂತರಾದಂಥವರು, ಭಾಳ ದೊಡ್ಡ ಸಾಹಸಿಗಳು. ಅವರು ಒಂದು ಮಾತು ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಅದನ್ನು ಭಾಳ ಗಮನಿಸಬೇಕಾಗಿದೆ. ಯಾಕಂದರೆ ಇವತ್ತು ನಮ್ಮ ಪರಿಸರ ಉಳಿಬೇಕಾಗಿದೆ, ನಾವು ಉಳಿಬೇಕಾಗಿದೆ. ಪರಿಸರ ಉಳಿದ್ರೆ ನಾವು, ಇಲ್ಲಾಂದ್ರೆ ಇಲ್ಲ. ಇದು ನೆನಪಿರ್ಬೇಕು ನಮಗೆಲ್ಲ. ಅದು ಮಾಡ್ತಾ ಇಲ್ಲ ನಾವು. ಒಂದು ಮಾತು ಬರಿತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಜಲಮೂಲಗಳು ತ್ಯಾಜ್ಯ ಸಂಗ್ರಹ ತಾಣಗಳಾಗಿವೆ. ಹೌದು, ಜಲಮೂಲ ಇವತ್ತು ಬಾವಿ ಇರ್ಬೋದು, ಕೆರೆ ಇರ್ಬೋದು, ನದಿ ಇರ್ಬೋದು, ಮತ್ತೇನೋ ಇರ್ಬೋದು. ಇವೆಲ್ಲ ಏನಾಗಿಬಿಟ್ಟಿದವಪ್ಪ ಅಂತಂದ್ರೆ, ನಮ್ಮದು ಉಂಡ್ಬಿಟ್ಟು ಎಸೋದು. ನಾವು ಏನು ತಿಂತೀವಿ ಅಲ್ಲಿ ಎಸೆದು ಬಿಟ್ಟು ಬಿಡೋದು, ಮತ್ತೇನೋ ಮಾಡೋದು, ನಮ್ಮ ಹೊಲಸನ್ನು ಹಾಕುವಂಥದ್ದು, ಇವೆಲ್ಲ ಇವತ್ತು ಆಗೋಗ್ಬಿಟ್ಟಿದಾವೆ. ಪ್ಲಾಸ್ಟಿಕ್ ಬಳಸ್ತೀವಿ, ಮತ್ತೇನೋ ಬಳಸ್ತೀವಿ, ಏನೇ ಹೇಳ್ತೀವಿ ಅಷ್ಟೇ ಬಾವಿ ಒಳಗೆ. ಆದರೆ ಎಲ್ಲರೂ ನದಿಗಳಲ್ಲೆಲ್ಲ ಯಾವುದು ಎಸೆದು ಬಿಡೋದು, ಬಾವಿಯಲ್ಲಿ ಎಸೋದು, ಕೆರೆಗಳಲ್ಲಿ ಎಸೋದು. ಅದೇ ಕೆರೆಗಳೆಲ್ಲ ಬೆಂಗಳೂರು ಕೆರೆಗಳಿಂದ ತುಂಬಿದಂಥ ನಾಡು. ಹೀಗಾಗಿ ಅಲ್ಲಿ ನದಿ ನೀರಿಗಿಂತ ಕೆರೆ ನೀರೇ ಇಂಪಾರ್ಟೆಂಟ್. ಆದರೆ ಇವತ್ತು ಬೃಹತ್ತಾಗಿ ಬೆಳೆದಿದ್ರಿಂದಾಗಿ ಎಲ್ಲ ಅಲ್ಲಿ ಆ ಕೆರೆಗಳ ಮೇಲೆ, ಆ ಕೆರೆಗಳ ಕಿತ್ತು ಹಾಕ್ಯಾನ್ರಿ, ಮತ್ತೆ ನೋಡ್ರಿ ಮನೆಗಳನ್ನ ಕಟ್ಟುವಂಥದ್ದು, ಮಹಲ್ಗಳನ್ನ ಕಟ್ಟುವಂಥದ್ದು, ಎಲ್ಲ ತಮ್ಮ ಹೊರಸನದಲ್ಲಿ ಬಿಡುವಂಥದ್ದು. ಹೀಗಾಗಿ ಏನಾಗಿಬಿಟ್ಟದ ಬೆಂಗಳೂರು ಇವತ್ತು ಗಬ್ಬೆದ್ದು ಹೋಗ್ಯದಪ್ಪ. ಇದೊಂದು ಅಲ್ಲ, ಈ ದೇಶದ ಪ್ರತಿಯೊಂದು ದೊಡ್ಡ ಪಟ್ಟಣ ಇದಾಗಿದೆ ಪರಿಸ್ಥಿತಿ. ಅಲ್ಲೇ ಘಟನೆಗಳನ್ನು, ಅಲ್ಲಿ ಪರಿಸ್ಥಿತಿಗಳನ್ನ ನೋಡಿದ್ರೆ ಬದುಕುದು ಹೆಂಗಪ್ಪ ಅಂತ ಅನ್ನಿಸ್ತದೆ. ಈ ನೆಲೆಯಲ್ಲಿ ಅವ್ರು ಹೇಳಿದಂಥ ಮಾತು ಭಾಳ ಮಹತ್ವದ. ನಮ್ಮ AT ರಾಮಸ್ವಾಮಿ ಅವರು ಇದನ್ನು ಗಮನಿಸಬೇಕಾಗಿದೆ ನಾವು. ಯಾಕಂದರೆ ಇವತ್ತು ರಾಜಕೀಯವನ್ನು ಬಿಟ್ಟು ಇದಕ್ಕೆ ಬೆನ್ನತ್ತಿದ್ದಾರೆ ಅವರು. ಅದಕ್ಕೆ ಎಷ್ಟು ನಾವು ಶಾಬಾಸಿಗೆ ಕೊಟ್ಟರು ಕಡಿಮೆ. ಇದು ಹೋರಾಟ. ಅದನ್ನು ಮಾಡ್ತಾ ಇದ್ದಾರೆ. ನದಿ ಮಾಲಿನ್ಯ ಹೆಚ್ಚಾಗುತ್ತದೆ. ಡೇ ಟು ಡೇ ಹೊಳೆಗಳೆಲ್ಲ ಹೊಲಸಾಗ್ತಾ ಇದ್ದಾವೆ. ಎಷ್ಟು ಹೊಲಸಪ್ಪ ಅಂದರೆ